ಕುರ್ಚಿ ಕಿತ್ತಾಟದ ಮಧ್ಯೆ ಮುನ್ನೆಲೆಗೆ ಬಂದಿದೆ ದಲಿತ ಸಿಎಂ ಕೂಗು. ನಾನು ಸಿಎಂ ರೇಸ್ನಲ್ಲಿದ್ದೀನಿ ಅಂತ ಹೇಳಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈಗ ದಲಿತ ಸಿಎಂ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಮೌನ ವಹಿಸಿದ್ದಾರೆ. ಪ್ರಸ್ತುತ ರಾಜಕೀಯ ಬೆಳವಣಿಗೆಯ ಬಗ್ಗೆ ಸೈಲೆಂಟ್ ಆಗಿದ್ದಾರೆ ಗೃಹ ಸಚಿವರು. ಮುಖ್ಯಮಂತ್ರಿ ವಿಚಾರದಲ್ಲಿ, ಸಂಪುಟ ವಿಚಾರದಲ್ಲಿ ಏನೂ ಕೂಡ ನಾನು ಮಾತನಾಡುವುದಿಲ್ಲ. ಈಗಾಗಲೇ ನಾನು ಸಾಕಷ್ಟು ಬಾರಿ ಮಾತನಾಡಿದ್ದೇನೆ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ದಲಿತ ಸಿಎಂ ಆಗ್ತೀರಾ ಎಂಬ ಪ್ರಶ್ನೆಗೆ ಥ್ಯಾಂಕ್ ಯು ಅಂತ ಹೇಳಿ ಅಷ್ಟೇ ಹೊರಟಿದ್ದಾರೆ ಪರಮೇಶ್ವರ್ ಅವರು. ಈ ಹಿಂದೆ ಕಳೆದ 2 ದಿನಗಳ ಹಿಂದೆಯಷ್ಟೇ ಅವರು ರಿಯಾಕ್ಟ್ ಮಾಡಿದ್ರು. ನಾನು ಕೂಡ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಚುನಾವಣೆ ನಡೀತು, ಆಗ ಸಿಎಂ ಆಗುವಂತಹ ಅವಕಾಶ ಇತ್ತು, ಬಟ್ ಆವಾಗ ನಾನೇನು ಹಠ ಹಿಡಿದಿರಲಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಆಡಿದ್ರು. ಅದಾದ ನಂತರ ಸಿಎಂ ಆಕಾಂಕ್ಷಿಯೂ ಕೂಡ ಹೌದು ಅನ್ನುವಂತಹ ಮಾತುಗಳನ್ನು ಆಡಿದ್ರು. ಬಟ್ ಆದರೆ ಈಗ ದಲಿತ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮೌನ ವಹಿಸಿದ್ದಾರೆ. ನೋ ರಿಯಾಕ್ಷನ್ ಅಂತ ಹೇಳಿ ತಂಪಾಡಿಗೆ ತಾವು ಕಾರ್ ಹತ್ಕೊಂಡು ಹೊರಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ಅದು ಬಂದ ನಂತರ ಬೆಳಗಾಂನಲ್ಲಿ ಏನು 8ನೇ ತಾರೀಕು ಅಧಿವೇಶನ ಇದೆ. ಆ ಅಧಿವೇಶನಕ್ಕೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅದನ್ನ ರಿವ್ಯೂ ಮಾಡೋದಕ್ಕೆ ಬಂದಿದ್ದೇನೆ. ಅದನ್ನ ರಿವ್ಯೂ ಮಾಡ್ತೇನೆ. ನಮ್ಮ ಪೊಲೀಸ್ನವರು ಏನು ಇಳ್ಕೊಳ್ತಾರೆ, ಬ್ಯಾರಕ್ಸ್ ಏನು ಮಾಡಿದ್ದೀವಿ, ಟೆಂಪರರಿ ಬ್ಯಾರಕ್ಸ್ ಮಾಡ್ತೀವಿ. ಒಂದು ನಾನು ಯಾವುದೇ ರಾಜಕೀಯ, ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ, ಪಕ್ಷದ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಯಾವುದನ್ನು ಕೂಡ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಬಹಳ ಮಾತಾಡ್ಬಿಟ್ಟಿದ್ದೀನಿ. ಅದನ್ನ ಥ್ಯಾಂಕ್ ಯು.